ಜೈ ಭಾರತ್ ಒಂದೇ ಮಾತರಂ. ಅಮೆರಿಕ ತನ್ನ ಡರ್ಟಿ ಗೇಮ್ ಶುರು ಮಾಡಿದೆ. ಭಾರತ ನಕ್ಸಲ್ ವಿರುದ್ಧ ನೀತಿಗಳನ್ನು ಮಟ್ಟ ಹಾಕುತ್ತಿದ್ದಾರೆ. ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಭಾರತ ಸರ್ಕಾರ ಕೆಲವು ಕಾರ್ಯಾಚರಣೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಇದರಲ್ಲಿ ಕೆಲವು ರಾಷ್ಟ್ರಗಳು ಭಾರತದ ನೆಮ್ಮದಿ ಹಾಳು ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ನಕ್ಸಲೇಟ್ ಅನ್ನು ಮತ್ತೆ ಪ್ರಭಾವಗೊಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗಾದರೆ ಏನು ಈ ವಿಚಾರ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗಳಿಗೆ ವಿದೇಶಗಳಿಂದ ಫಂಡಿಂಗ್ ನಡೆದಿದೆ. ಇದು ನಕ್ಸಲೇಟ್ ಅನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡಲು ಮಾಡಿರುವಂತಹ ಪ್ರಯತ್ನ. ಅಮೆರಿಕ ಮೂಲದ TTI ಮಿಷನರಿ ಸಂಸ್ಥೆ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದೆ. ಈ ಒಂದು ಕಂಪನಿ ಭಾರತದ ಜನರಲ್ಲಿ ಸರ್ಕಾರದ ವಿರುದ್ಧ ಹಾಗೆ ಭಾರತದ ವಿರುದ್ಧ ದ್ವೇಷ ಮನೋಭಾವ ಬರುವಂತೆ ಮಾಡಿ ಅವರನ್ನು ನಕ್ಸಲೇಟ್ ಆಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಈ ಒಂದು ದಂಧೆ ನಡೆಸುವ ಅಪರಾಧಿಗಳು ಯಾರಿದ್ದಾರೆ ಅವರೆಲ್ಲ ಸಿಕ್ಕಿಬಿದ್ದಿದ್ದಾರೆ. ಕರ್ನಾಟಕದ 4 ಹಾಗೆ ಒಟ್ಟಿಗೆ 7 ಜನರ ವಿರುದ್ಧ ಬೆಂಗಳೂರು ಕೋತನೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ಇದು ಪತ್ತೆಯಾಗಿದ್ದು ಹೇಗೆ? ಕಳೆದ ಏಪ್ರಿಲ್ನಲ್ಲಿ ED ಅಧಿಕಾರಿಗಳು ಈ ಮಿಷನರಿ ಮೇಲೆ ದಾಳಿ ನಡೆಸಿದರು. ಅಲ್ಲಿ 95 ಕೋಟಿ ರೂಪಾಯಿಗಳು ಅಧಿಕ ಅಕ್ರಮ ವಿದೇಶಿ ಹಣ ಬಳಕೆಯಾದ ವಿಚಾರ ಗೊತ್ತಾಗಿದೆ. ಅದು ಹೆಚ್ಚಿನ ತನಿಖೆ ನಡೆಸಿದಾಗ ಈ ಒಂದು ಸತ್ಯ ಹೊರಬಿದ್ದಿದೆ. ಒಂದು ಕ್ಷಣ ಅಲ್ಲಿನ ಅಧಿಕಾರಿಗಳೇ ಶಾಕ್ ಆಗಿ ಬಿಡ್ತಾರೆ. ಸಂತೋಷ್ ಕುಮಾರ್ ಎಂಬ ಸುಳ್ಳು ಹೆಸರಿನ USA ಟೂರಿಸ್ಟ್ ಬ್ಯಾಂಕ್ನಿಂದ 1000ಕ್ಕೂ ಹೆಚ್ಚು ವಿದೇಶಿ ಡೆಬಿಟ್ ಕಾರ್ಡ್ಗಳನ್ನು ಭಾರತದಲ್ಲಿ ಅಕ್ರಮವಾಗಿ ವಿತರಿಸಿ ಹಣ ಡ್ರಾ ಮಾಡಿರುವುದು ಪತ್ತೆಯಾಗಿದೆ. ಈ ಹಣವನ್ನು ನಕ್ಸಲೈಟ್ಗೆ ಸೇರಿಸಲು ಬಳಸುತ್ತಿದ್ದರು. ಮೀಕಾ ಮಾರ್ಕ್ ಎನ್ನುವ ವ್ಯಕ್ತಿ ಬಳಿ 24 ವಿದೇಶಿ ಡೆಬಿಟ್ ಕಾರ್ಡ್ಗಳು ಪತ್ತೆಯಾಗಿತ್ತು. ಇವರು ಏನು ಮಾಡ್ತಿದ್ದಾರೆ ಅಂದರೆ, ಯಾವುದು ನಕ್ಸಲ್ ಪೀಡಿತ ಪ್ರದೇಶಗಳಾಗಿರುತ್ತವೆ, ಕರ್ನಾಟಕದಲ್ಲಿ ಕೆಲವು ಭಾಗ ಇರಬಹುದು, ಹಾಗೆ ಛತ್ತೀಸ್ಗಢ, ಹೀಗೆ ಯಾವೆಲ್ಲ ಪ್ರದೇಶದಲ್ಲಿ ಇದೆ ಅಲ್ಲಿ ಮತ್ತೆ ನಕ್ಸಲೇಟ್ ಅನ್ನು ಬೀಜ ಬಿತ್ತಲು ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಛತ್ತೀಸ್ಗಢದಲ್ಲಿ ಹೆಚ್ಚಿನ ಪ್ರಮಾಣದ ಈ ಹಣದ ವಹಿವಾಟು ನಡೆದಿದೆ. ಇನ್ನು ಈಗಾಗಲೇ 7 ಮಂದಿ ಬಂಧಿಸಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ತನಿಖೆ ಆಗುತ್ತಿದೆ. ಇದರ ಹಿಂದೆ ಅಮೆರಿಕದ ಕೈವಾಡವಿದೆ ಎಂಬ ಅನುಮಾನ ಮೂಡುತ್ತಿದೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಿ ಒಂದು ಕೆಟ್ಟ ಹೆಸರು ತರುವ ಯೋಜನೆಯಲ್ಲಿದ್ದಾರೆ. ಭಾರತದಲ್ಲಿ ಮತ್ತೆ ಸರ್ಕಾರ ವರ್ಸಸ್ ನಕ್ಸಲೈಟ್ ಕಿತ್ತಾಡುವಂತೆ ಅಮೆರಿಕ ಹಾಗೂ ಶತ್ರು ರಾಷ್ಟ್ರಗಳ ಕೈವಾಡ ಇರಬಹುದು. ಭಾರತ ಪ್ರತಿಯೊಂದು ವಿಚಾರದ ಬಗ್ಗೆ ಗಮನಿಸುತ್ತಿದೆ. ಯಾವ ರಾಷ್ಟ್ರದಿಂದ ಹಣ ಬರುತ್ತದೆ, ಎಲ್ಲಿಗೆ ಬರುತ್ತದೆ, ಹೇಗೆ ಬರುತ್ತದೆ, ಯಾರು ಉಪಯೋಗಿಸುತ್ತಾರೆ, ಯಾವುದಕ್ಕೆ ಉಪಯೋಗಿಸುತ್ತಾರೆ, ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ಯಾರಿಗೂ ಗೊತ್ತಾಗದ ಹಾಗೆ ಗಮನಿಸುತ್ತಾ ಇರುತ್ತಾರೆ.